ಓಂ ಶಾಂತಿ. ತಾರೀಕು 28/7/2024. ಅವ್ಯಕ್ತ ಬಾಬ್ದಾದ. ರಿವೈಸ್ ತಾರೀಕು 31/12/2000. ಉಳಿತಾಯದ ಖಾತೆಯನ್ನು ಜಮಾ ಮಾಡಿ ಅಖಂಡ ಮಹಾದಾನಿಗಳಾಗಿ. ನವಯುಗದ ಸೃಷ್ಟಿಕರ್ತನು ಇಂದು ತನ್ನ ನವಯುಗದ ಅಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಇಂದು ಹಳೆಯ ಯುಗದಲ್ಲಿ ಅವರು ಸಾಮಾನ್ಯರಾಗಿದ್ದಾರೆ ಹಾಗೂ ನಾಳೆಯ ನವಯುಗದಲ್ಲಿ ರಾಜ್ಯ ಅಧಿಕಾರಿ ಪೂಜ್ಯರಾಗುತ್ತಾರೆ. ಇದು ಇಂದು ಮತ್ತು ನಾಳೆಯ ಆಟವಾಗಿದೆ. ಇಂದು ಏನಾಗಿದ್ದಾರೆ ಹಾಗೂ ನಾಳೆ ಏನಾಗುತ್ತಾರೆ. ಅನನ್ಯ ಜ್ಞಾನಿತು ಆತ್ಮ ಮಕ್ಕಳಿಗೆ ಮುಂದೆ ಬರುವ ನಾಳೆಯೂ ಕೂಡ ಇಂದಿನಂತೆಯೇ ಸ್ಪಷ್ಟವಾಗಿದೆ. ತಾವೆಲ್ಲರೂ ಹೊಸ ವರ್ಷವನ್ನು ಆಚರಿಸಲು ಬಂದಿದ್ದೀರಾ. ಆದರೆ ಬಾಬ್ದಾದರವರು ಹೊಸ ಯುಗವನ್ನು ನೋಡುತ್ತಿದ್ದಾರೆ. ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದ ಹೊಸ ಯೋಜನೆಯನ್ನು ಮಾಡಿರಬೇಕು. ಇಂದು ಹಳೆಯದರ ಅಂತ್ಯವಾಗಿದೆ. ಕೊನೆಯಲ್ಲಿ ಇಡೀ ವರ್ಷದ ಫಲಿತಾಂಶಗಳು ಕಂಡುಬರುತ್ತವೆ. ಆದ್ದರಿಂದ ಇಂದು ಬಾಬ್ದಾದ ಕೂಡ ಪ್ರತಿಯೊಂದು ಮಗುವಿನ ಇಡೀ ವರ್ಷದ ಫಲಿತಾಂಶ ನೋಡಿದರು. ಬಾಬ್ದಾದ ಅವರಿಗಂತೂ ಫಲಿತಾಂಶ ನೋಡಲು ಹೆಚ್ಚು ಸಮಯ ಆಗುವುದಿಲ್ಲ. ಹಾಗಾಗಿ ಇಂದು ವಿಶೇಷವಾಗಿ ಎಲ್ಲ ಮಕ್ಕಳ ಜಮಾದ ಖಾತೆಯನ್ನು ನೋಡಿದರು. ಎಲ್ಲ ಮಕ್ಕಳು ಪುರುಷಾರ್ಥವನ್ನು ಮಾಡಿದ್ದಾರೆ, ನೆನಪನ್ನು ಮಾಡಿದ್ದಾರೆ, ಸೇವೆಯನ್ನು ಮಾಡಿದ್ದಾರೆ. ಲೌಕಿಕ ಅಥವಾ ಅಲೌಕಿಕ ಪರಿವಾರದೊಂದಿಗೆ ಸಂಬಂಧ ಸಂಪರ್ಕವನ್ನು ನಿಭಾಯಿಸಿದ್ದಾರೆ. ಆದರೆ ಈ 3 ವಿಷಯಗಳ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿದ್ದಾರೆ. ಬಾಬ್ದಾದ ಇಂದು ವತನದಲ್ಲಿ ಜಗದಂಬೆ ಮಾತೆಯನ್ನು ಎಮರ್ಜ್ ಮಾಡಿದರು. ಕೆಮ್ಮು ಬಂದಿತು. ಇಂದು ವಾದ್ಯ ಗಂಟಲು ಸ್ವಲ್ಪ ಕೆಟ್ಟಿದೆ, ಆದರೂ ಉಪಯೋಗಿಸಬೇಕಲ್ಲವೇ. ಹಾಗಾಗಿ ಬಾಬಾ ಮತ್ತು ಮಮ್ಮ ಇಬ್ಬರೂ ಸೇರಿ ಎಲ್ಲ ಮಕ್ಕಳ ಉಳಿತಾಯದ ಖಾತೆಯನ್ನು ನೋಡಿದರು. ಉಳಿತಾಯದ ನಂತರ ಜಮಾ ಎಷ್ಟಾಗಿದೆ, ಏನು ನೋಡಿದರು. ಎಲ್ಲರೂ ನಂಬರ್ ವಾರ್ ಆಗಿದ್ದಾರೆ. ಆದರೆ ಖಾತೆಯಲ್ಲಿ ಠೇವಣಿಯ ಮೊತ್ತ ಇರಬೇಕಾಗುವುದಕ್ಕಿಂತ ಕಡಿಮೆ ಇತ್ತು. ಆದ್ದರಿಂದ ತಾಯಿ ಜಗದಂಬೆ ಪ್ರಶ್ನೆಯನ್ನು ಕೇಳಿದರು. ನೆನಪಿನ ವಿಷಯದಲ್ಲಿ ಅನೇಕ ಮಕ್ಕಳ ಗುರಿ ಉತ್ತಮವಾಗಿದೆ, ಅವರ ಪುರುಷಾರ್ಥವೂ ಉತ್ತಮವಾಗಿದೆ. ಹಾಗಾದರೆ ಜಮದ ಖಾತೆಯು ಇರಬೇಕಾಗುವುದಕ್ಕಿಂತ ಕಡಿಮೆ ಏಕೆ ಇದೆ. ಮಾತುಗಳು ಆತ್ಮೀಯ ವಾರ್ತಾಲಾಪ ನಡೆಯುತ್ತಾ ಇದೇ ಫಲಿತಾಂಶ ಬಂದಿತು. ಏನೆಂದರೆ ಯೋಗದ ಅಭ್ಯಾಸವನ್ನಂತೂ ಮಾಡುತ್ತಲೇ ಇದ್ದಾರೆ. ಆದರೆ ಯೋಗದ ಸ್ಥಿತಿಯ ಪರ್ಸೆಂಟೇಜ್ ಸಾಧಾರಣವಾಗಿರುವ ಕಾರಣ ಜಮದ ಖಾತೆ ಸಾಧಾರಣವಾಗಿಯೇ ಇದೆ. ಯೋಗದ ಲಕ್ಷ್ಯ ಚೆನ್ನಾಗಿದೆ, ಆದರೆ ಯೋಗದ ರಿಸಲ್ಟ್ ಯೋಗಯುಕ್ತ, ಯುಕ್ತಿಯುಕ್ತ, ತರ್ಕಬದ್ಧ ಮಾತು ಮತ್ತು ನಡತೆ ಇದರಲ್ಲಿ ಕಡಿಮೆ ಇರುವ ಕಾರಣ ಯೋಗ ಮಾಡುವ ಸಮಯದಲ್ಲಿ ಯೋಗದಲ್ಲಿ ಉತ್ತಮವಾಗಿದ್ದಾರೆ. ಆದರೆ ಯೋಗಿ ಎಂದರೆ ಜೀವನದಲ್ಲಿ ಯೋಗದ ಪ್ರಭಾವ. ಅದರಿಂದ ಕೆಲವೊಮ್ಮೆ ಉಳಿತಾಯದ ಖಾತೆಯಲ್ಲಿ ಜಮಾ ಆಗುತ್ತದೆ, ಆದರೆ ಎಲ್ಲಾ ಸಮಯದಲ್ಲೂ ಜಮಾ ಆಗುವುದಿಲ್ಲ. ನಡೆಯುತ್ತಾ ನೆನಪಿನ ಪರ್ಸೆಂಟೇಜ್ ಸಾಧಾರಣವಾಗುತ್ತದೆ. ಆಗ ಬಹಳ ಕಡಿಮೆ ಜಮಾ ಆಗುತ್ತದೆ. ಎರಡನೆಯದಾಗಿ ಸೇವೆಯ ಹೃದಯದ ವಾರ್ತಾಲಾಪ ನಡೆಯಿತು. ಸೇವೆಯನ್ನಂತೂ ಬಹಳ ಚೆನ್ನಾಗಿ ಮಾಡುತ್ತಾರೆ. ಹಗಲು ರಾತ್ರಿ ಕಾರ್ಯನಿರತರಾಗಿರುತ್ತಾರೆ. ಉತ್ತಮ ಯೋಜನೆಗಳನ್ನು ರೂಪಿಸುತ್ತಾರೆ ಮತ್ತು ಸೇವೆಯ ವೃದ್ಧಿಯೂ ತುಂಬಾ ಉತ್ತಮವಾಗಿದೆ. ಆದರೂ ಅನೇಕರ ಉಳಿತಾಯದ ಖಾತೆಗಳು ಏಕೆ ಕಡಿಮೆಯಾಗಿವೆ. ಪ್ರತಿಯೊಬ್ಬರೂ ಸೇವೆಯನ್ನು ಮಾತ್ರ ಮಾಡುತ್ತಿಲ್ಲ, ಅವರು ತಮ್ಮನ್ನು ತಾವು ಕಾರ್ಯನಿರತವಾಗಿಸಿಕೊಳ್ಳಲು ಉತ್ತಮ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಎಂಬುದು ತಮ್ಮ ಹೃದಯದ ಸಂಭಾಷಣೆಯಲ್ಲಿ ಮನವರಿಕೆಯಾಯಿತು. ಹಾಗಾದರೆ ಕಡಿಮೆಯಾಗಲು ಕಾರಣವೇನು. ಸೇವೆಯು ಶಕ್ತಿ ಮತ್ತು ಫಲವನ್ನು ನೀಡುತ್ತದೆ. ಶಕ್ತಿ ಎಂದರೆ ತಮ್ಮ ಸ್ವಂತ ಹೃದಯದ ತೃಪ್ತಿಯಾಗಿದೆ ಮತ್ತು ಫಲ ಎಲ್ಲರ ಸಂತುಷ್ಟತೆಯಾಗಿದೆ. ತಾವು ಸೇವೆಯನ್ನು ಮಾಡಿದರೆ, ಕಠಿಣ ಪರಿಶ್ರಮ ಮತ್ತು ಸಮಯವನ್ನು ವಿನಿಯೋಗಿಸಿದರೆ ತಮ್ಮ ಹೃದಯದ ತೃಪ್ತಿ ಮತ್ತು ಜೊತೆಗಾರರು ಹಾಗೂ ಯಾರ ಸೇವೆಯನ್ನು ಮಾಡಿದಿರೋ ಅವರು ಸಂತುಷ್ಟತೆಯನ್ನು ಹೃದಯದಲ್ಲಿ ಅನುಭವ ಮಾಡಬೇಕು. ಅವರು ಬಹಳ ಒಳ್ಳೆಯದು ಎಂದು ಹೇಳಿ ಹೋಗುವುದಲ್ಲ, ಆದರೆ ಅವರ ಹೃದಯದಲ್ಲಿ ಸಂತುಷ್ಟತೆಯ ಅಲೆಯನ್ನು ಅನುಭವ ಮಾಡಬೇಕು. ಏನೋ ಸಿಕ್ಕಿತು, ಬಹಳ ಒಳ್ಳೆಯದನ್ನು ಕೇಳಿದೆವು, ಅದು ಬೇರೆ ಮಾತು. ಏನು ಸಿಕ್ಕಿತು, ಏನನ್ನು ಪಡೆದುಕೊಂಡೆವು,
ಇದಕ್ಕೆ ಬಾಬ್ದಾದರವರು ಈ ಹಿಂದೆಯೂ ಹೇಳಿದ್ದರು. ಒಂದಾಗಿದೆ ಮೆದುಳಿಗೆ ಹೊಡೆಯುವ ಬಾಣ ಮತ್ತು ಇನ್ನೊಂದು ಹೃದಯಕ್ಕೆ ಹೊಡೆಯುವ ಬಾಣ. ಸೇವೆ ಮಾಡಿದಿರಿ ಮತ್ತು ಮಾತ್ರ ಸ್ವಯಂ ಅನ್ನು ಸಂತುಷ್ಟತೆ, ತಮ್ಮನ್ನು ಖುಷಿಪಡಿಸಿಕೊಳ್ಳುವ ಸಂತುಷ್ಟತೆ ಅಲ್ಲ. ಬಹಳ ಒಳ್ಳೆಯದಾಯಿತು, ಬಹಳ ಒಳ್ಳೆಯದು ಆಯಿತು ಅಲ್ಲ. ಹೃದಯ ಸ್ವಯಂನ ಹಾಗೂ ಸರ್ವರ ಸಂತುಷ್ಟತೆಯನ್ನು ಬಯಸಬೇಕು. ಮತ್ತು ಎರಡನೆಯ ವಿಷಯವೇನೆಂದರೆ ಸೇವೆ ಆಯಿತು ಮತ್ತು ಅದರ ಫಲಿತಾಂಶವು ನನ್ನ ಪರಿಶ್ರಮದಿಂದ ಅಥವಾ ನಾನು ಮಾಡಿದ್ದೇನೆ ಎಂದು ಸ್ವೀಕರಿಸಿದರೆ, ನಾನು ಸೇವೆಯ ಫಲವನ್ನು ಸೇವಿಸಿದೆ, ಸಂಗ್ರಹಿಸಲಿಲ್ಲ. ಬಾಬ್ದಾದ ಮಾಡಿಸಿದರು. ಬಾಬ್ದಾದ ಕಡೆಗೆ ಗಮನ ಹರಿಸುವಂತೆ ಮಾಡಬೇಕು, ತಮ್ಮ ಆತ್ಮದ ಕಡೆಗಲ್ಲ. ಈ ಸಹೋದರಿ ತುಂಬಾ ಒಳ್ಳೆಯವರು, ಈ ಸಹೋದರಿ ತುಂಬಾ ಒಳ್ಳೆಯವರು ಅಲ್ಲ, ಬಾಬ್ದಾದ ಬಹಳ ಒಳ್ಳೆಯವರು ಎಂಬ ಅನುಭವ ಮಾಡಿಸಬೇಕು. ಇದಾಗಿದೆ ಜಮದ ಖಾತೆಯನ್ನು ಹೆಚ್ಚಿಸುವ ವಿಧಾನ. ಹೀಗಾಗಿ ಸಂಪೂರ್ಣ ಫಲಿತಾಂಶದಲ್ಲಿ ಹೆಚ್ಚು ಪರಿಶ್ರಮ, ಹೆಚ್ಚು ಸಮಯ, ಶಕ್ತಿ ಹಾಗೂ ಹೆಚ್ಚು ಆಡಂಬರ ಹೆಚ್ಚು ಎಂದು ಕಂಡು ಬಂದಿದೆ. ಆದ್ದರಿಂದಲೇ ಜಮದ ಖಾತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಜಮದ ಖಾತೆಯ ಕೀಲಿಯೂ ತುಂಬಾ ಸಹಜವಾಗಿದೆ. ಇದು ಡೈಮಂಡ್ ಕೀಲಿ ಕೈಯಾಗಿದೆ. ನೀವು ಗೋಲ್ಡನ್ ಕೀಯನ್ನು ಬಳಸುತ್ತೀರಿ, ಆದರೆ ಜಮದ ಡೈಮಂಡ್ ಕೀಲಿ ನಿಮಿತ್ತ ಭಾವ ಮತ್ತು ನಮ್ರತೆಯ ಭಾವ ಆಗಿದೆ. ಸೇವೆಯ ಸಮಯದಲ್ಲಿ ಪ್ರತಿ ಆತ್ಮಕ್ಕೂ ಅದು ತಮ್ಮ ಜೊತೆಗಾರರಾಗಿರಲಿ ಅಥವಾ ನೀವು ಸೇವೆ ಮಾಡುವ ಆತ್ಮವೇ ಆಗಿರಲಿ, ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಶುಭ ಭಾವನೆ ಮತ್ತು ಶುಭ ಸ್ನೇಹ ಇಮರ್ಜ್ ಆದರೆ ಜಮದ ಖಾತೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈ ರೀತಿ ಸೇವೆ ಮಾಡುವವರ ಖಾತೆಯು ಹೇಗೆ ಹೆಚ್ಚುತ್ತದೆ ಎಂಬುದನ್ನು ಬಾಬ್ದಾದ ಮಾತೆ ಜಗದಂಬೆಗೆ ತೋರಿಸಿದರು. ಕೆಲವೇ ಸೆಕೆಂಡುಗಳಲ್ಲಿ ಹಲವಾರು ಗಂಟೆಯ ಉಳಿತಾಯ ಖಾತೆಗೆ ಜಮಾ ಆಗುತ್ತದೆ. ಅದನ್ನು ಹೇಗೆ ಟಿಕ್ 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 ತ್ವರಿತವಾಗಿ ಮತ್ತು ಜೋರಾಗಿ ಯಂತ್ರವು ಈ ರೀತಿ ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಜಮದ ಖಾತೆಯನ್ನು ತೆರೆಯುವುದು ತುಂಬಾ ಸುಲಭ ಎಂದು ಜಗದಂಬ ತುಂಬಾ ಸಂತೋಷ ಪಟ್ಟರು. ಆದ್ದರಿಂದ ಅವರಿಬ್ಬರು ಬಾಬ್ದಾದ ಹಾಗೂ ಜಗದಂಬ ಪರಾಮರ್ಶಿಸಿದರು. ಈಗ ಹೊಸ ವರ್ಷ ಪ್ರಾರಂಭವಾಗುತ್ತಿದೆ. ಆದ್ದರಿಂದ ತಮ್ಮ ಜಮಾದ ಖಾತೆ ಪರಿಶೀಲಿಸಿರಿ. ಇಡೀ ದಿನದಲ್ಲಿ ಯಾವ ತಪ್ಪನ್ನೂ ಮಾಡಿಲ್ಲ. ಆದರೆ ಸಮಯ, ಸಂಕಲ್ಪ, ಸೇವೆ, ಸಂಬಂಧ, ಸಂಪರ್ಕದಲ್ಲಿ ಸ್ನೇಹ ಮತ್ತು ಸಂತುಷ್ಟತೆಯ ಮೂಲಕ ಎಷ್ಟು ಜಮಾ ಮಾಡಿದಿರಿ? ಅನೇಕ ಮಕ್ಕಳು ಕೇವಲ ಇದನ್ನು ಪರಿಶೀಲಿಸಿಕೊಳ್ಳುತ್ತಾರೆ. ಇಂದು ಕೆಟ್ಟದ್ದೇನೂ ಆಗಲಿಲ್ಲ, ಯಾರಿಗೂ ದುಃಖವನ್ನು ಕೊಡಲಿಲ್ಲ. ಆದರೆ ಈಗ ಇಡೀ ದಿನದಲ್ಲಿ ಶ್ರೇಷ್ಠ ಸಂಕಲ್ಪಗಳ ಖಾತೆಯನ್ನು ಎಷ್ಟು ಜಮಾ ಮಾಡಿದೆನು ಎಂಬುದನ್ನು ಪರಿಶೀಲಿಸಿಕೊಳ್ಳಿ. ಶ್ರೇಷ್ಠ ಸಂಕಲ್ಪಗಳ ಮೂಲಕ ಸೇವೆಯ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿದೆನು? ಯಾವುದಾದರೂ ಕಾರ್ಯದಿಂದ ಎಷ್ಟು ಆತ್ಮಗಳಿಗೆ ಸುಖವನ್ನು ಕೊಟ್ಟೆನು? ಯೋಗ ಮಾಡಿದೆನು, ಆದರೆ ಯೋಗದ ಪರ್ಸೆಂಟೇಜ್ ಯಾವ ಪ್ರಕಾರವಾಗಿತ್ತು? ಇಂದಿನ ದಿನ ಆಶೀರ್ವಾದದ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿದೆನು? ಈ ಹೊಸ ವರ್ಷ ಏನು ಮಾಡಬೇಕು? ತಾವು ಏನೇ ಮಾಡಿದರೂ ಸಂಕಲ್ಪಗಳಲ್ಲಿ, ಮಾತುಗಳಲ್ಲಿ ಹಾಗೂ ಕಾರ್ಯಗಳಲ್ಲಿ ಈ ನಿಶ್ಚಯ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿರಲಿ. ನಾನು ಅಖಂಡ ಮಹಾದಾನಿ ಆಗಲೇಬೇಕು. ಅಖಂಡ ಮಹಾದಾನಿ, ಮಹಾದಾನಿ ಅಲ್ಲ, ಅಖಂಡ. ತಮ್ಮ ಮನಸ್ಸಿನ ಮೂಲಕ ಶಕ್ತಿಯನ್ನು ದಾನ ಮಾಡಿ, ಮಾತಿನ ಮೂಲಕ ಜ್ಞಾನದ ದಾನ ಮಾಡಿ ಮತ್ತು ತಮ್ಮ ಕಾರ್ಯಗಳ ಮೂಲಕ ಗುಣಗಳ ದಾನ ಮಾಡಿ. ಇತ್ತೀಚೆಗೆ ಪ್ರಪಂಚದಲ್ಲಿ ಬ್ರಾಹ್ಮಣ ಪರಿವಾರದ ಜಗತ್ತಾಗಿರಬಹುದು ಅಥವಾ ಅಜ್ಞಾನಿಗಳ ಜಗತ್ತಾಗಿರಬಹುದು, ಜನರು ಕೇಳುವುದರ ಬದಲು ನೋಡಲು ಬಯಸುತ್ತಾರೆ, ನೋಡಿದ ನಂತರ ಮಾಡಲು ಇಚ್ಛಿಸುತ್ತಾರೆ. ತಮ್ಮೆಲ್ಲರಿಗೂ ಇದು ಏಕೆ ಸಹಜವಾಯಿತು? ಬ್ರಹ್ಮ ಬಾಬರವರನ್ನು ಅವರ ಕಾರ್ಯಗಳಲ್ಲಿ ಸದ್ಗುಣಗಳ ದಾನವನ್ನು ಮೂರ್ತಿ ರೂಪವಾಗಿ ನೋಡಿದಿರಿ. ತಾವು ಜ್ಞಾನದಾನವನ್ನು ಮಾಡಿಯೇ ಮಾಡುತ್ತೀರಿ. ಆದರೆ ಈ ವರ್ಷ ವಿಶೇಷ ಗಮನ ಇಟ್ಟುಕೊಳ್ಳಿ. ಪ್ರತಿಯೊಂದು ಆತ್ಮನಿಗೆ ಗುಣಗಳ ದಾನ ಅಂದರೆ ತಮ್ಮ ಜೀವನದ ಗುಣಗಳ ಮುಖಾಂತರ ಸಹಯೋಗ ಕೊಡಬೇಕು. ಬ್ರಾಹ್ಮಣರಿಗೆ ದಾನ ಬೇಡ, ಆದರೆ ಸಹಯೋಗ ಕೊಡಿ. ಏನೇ ಆಗಲಿ, ಯಾರಿಗಾದರೂ ಎಷ್ಟೇ ದುರ್ಗುಣಗಳಿದ್ದರೂ ನನ್ನ ಜೀವನದ ಮೂಲಕ, ನನ್ನ ಕಾರ್ಯಗಳ ಮತ್ತು ನನ್ನ ಸಂಪರ್ಕಗಳ ಮೂಲಕ
ನಾನು ಗುಣದಾನ ಅಂದರೆ ಸಹಯೋಗ ಕೊಡಬೇಕು. ಇದರಲ್ಲಿ ಬೇರೆಯವರನ್ನು ನೋಡಬಾರದು. ಅವನು ಮಾಡದಿದ್ದರೆ ನಾನು ಹೇಗೆ ಮಾಡಬೇಕು? ಇವರು ಕೂಡ ಹೀಗೆಯೇ ಇದ್ದಾರೆ. ಬ್ರಹ್ಮ ಬಾಬಾ ಶಿವ ಬಾಬರವರನ್ನು ನೋಡಿದರು. ನೋಡುವುದಾದರೆ ಬ್ರಹ್ಮ ತಂದೆಯನ್ನೇ ನೋಡಿರಿ. ಇದರಲ್ಲಿ ಬೇರೆಯವರನ್ನು ನೋಡಬೇಡಿ ಹಾಗೂ ಇದರಲ್ಲಿ ಇತರರನ್ನು ನೋಡದಿರುವ ಗುರಿಯನ್ನು ಇಟ್ಟುಕೊಳ್ಳಿ. ಬ್ರಹ್ಮ ಬಾಬರವರ ಸ್ಲೋಗನ್ ಆಗಿತ್ತು, ಓಟೇಸೋ ಅರ್ಜುನ್. ಅಂದರೆ ಯಾರು ತಮ್ಮನ್ನು ನಿಮಿತ್ತ ಮಾಡಿಕೊಳ್ಳುತ್ತಾರೋ ಅವರು ನಂಬರ್ 1 ಅರ್ಜುನ ಆಗುತ್ತಾರೆ. ಬ್ರಹ್ಮ ಬಾಬಾ ಅರ್ಜುನ ನಂಬರ್ 1 ಆದರು. ಬೇರೆಯವರನ್ನು ನೋಡಿ ಅವರ ಹಾಗೆ ಮಾಡಿದರೆ ನಂಬರ್ 1 ಆಗುವುದಿಲ್ಲ. ನಂಬರ್ ವಾರ್ ಆಗುತ್ತೀರಿ, ನಂಬರ್ 1 ಆಗುವುದಿಲ್ಲ. ಕೈಯನ್ನು ಎತ್ತುವಾಗ ನಂಬರ್ ವಾರ್ನಲ್ಲಿ ಕೈ ಎತ್ತುತ್ತೀರೋ ಅಥವಾ ನಂಬರ್ 1ನಲ್ಲಿ ಕೈ ಎತ್ತುತ್ತೀರೋ? ಹಾಗಾದರೆ ಯಾವ ಲಕ್ಷ್ಯವನ್ನು ಇಟ್ಟುಕೊಳ್ಳುತ್ತೀರಿ? ಅಖಂಡ ಗುಣಧಾನಿ ಸ್ಥಿತ ಪ್ರಜ್ಞ. ಯಾರು ಎಷ್ಟೇ ಅಲುಗಾಡಿಸಿದರೂ ಕದಲಬಾರದು. ಎಲ್ಲರೂ ಒಬ್ಬರಿಗೊಬ್ಬರು ಹೇಳುತ್ತಾರೆ, ಎಲ್ಲರೂ ಹೀಗೆ ಇದ್ದಾರೆ, ನೀವು ಏಕೆ ಹೀಗೆ ನಿಮ್ಮನ್ನು ನೀವು ಕೊಲ್ಲುತ್ತೀರಿ? ನೀವು ನಮ್ಮೊಂದಿಗೆ ಸೇರಿಕೊಳ್ಳಿ. ನಮ್ಮನ್ನು ದುರ್ಬಲರನ್ನಾಗಿ ಮಾಡುವ ಅನೇಕ ಸ್ನೇಹಿತರಿದ್ದಾರೆ. ಆದರೆ ಧೈರ್ಯ ಮತ್ತು ಉಲ್ಲಾಸವನ್ನು ಹೆಚ್ಚಿಸುವಂತಹ ಸಹಚರರು ಬಾಬ್ದಾದರವರಿಗೆ ಬೇಕಾಗಿದೆ. ಹಾಗಾದರೆ ಏನು ಮಾಡಬೇಕೆಂದು ಅರ್ಥವಾಯಿತೆ? ಸೇವೆಯನ್ನು ಮಾಡಿರಿ, ಆದರೆ ಜಮಾದ ಖಾತೆಯನ್ನು ವೃದ್ಧಿಸುತ್ತಾ ಮಾಡಿರಿ. ಚೆನ್ನಾಗಿ ಸೇವೆ ಮಾಡಿರಿ. ಮೊದಲು ಸ್ವಯಂನ ಸೇವೆ, ನಂತರ ಸರ್ವರ ಸೇವೆ. ಬಾಬ್ದಾದ ಇನ್ನೊಂದು ವಿಷಯವನ್ನು ಗಮನಿಸಿದರು, ಹೇಳಬೇಕೆ? ಇಂದು ಚಂದ್ರ ಹಾಗೂ ಸೂರ್ಯರ ಮಿಲನವಾಗುತ್ತದಲ್ಲವೇ? ಹಾಗಾಗಿ ಜಗದಂಬೆ ಮಾತೆ ಹೇಳಿದರು, ಅಡ್ವಾನ್ಸ್ ಪಾರ್ಟಿ ಎಷ್ಟು ದಿನ ಕಾಯಬೇಕು? ಏಕೆಂದರೆ ತಾವು ಅಡ್ವಾನ್ಸ್ ಸ್ಟೇಜ್ಗೆ ಹೋದಾಗ ಅಡ್ವಾನ್ಸ್ ಪಾರ್ಟಿಯ ಕಾರ್ಯಗಳು ಪೂರ್ತಿಯಾಗುತ್ತವೆ. ಹಾಗಾಗಿ ಜಗದಂಬ ಮಾತೆಯವರು ಇಂದು ಬಾಬ್ದಾದರವರಿಗೆ ಬಹಳ ಹಗೂರವಾಗಿ ಮತ್ತು ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳಿದರು. ಯಾವ ಮಾತನ್ನು ಹೇಳಿದರು? ಬಾಬ್ದಾದ ಅವರಿಗಂತೂ ಗೊತ್ತೇ ಇದೆ, ಆದರೂ ಇಂದು ಹೃದಯದ ಸಂಭಾಷಣೆ ಇತ್ತಲ್ಲವೇ? ಹಾಗಾಗಿ ಏನು ಹೇಳಿದರು? ನಾನು ಕೂಡ ಮಧುಬನ ಹಾಗೂ ಸೆಂಟರ್ಗಳಲ್ಲಿ ಸುತ್ತಾಡುತ್ತೇನೆ. ಮಂದಹಾಸದಿಂದ ಜಗದಂಬೆ ಅವರನ್ನು ನೋಡಿದವರಿಗೆ ಗೊತ್ತಿದೆ, ಅವರು ಮಂದಹಾಸದಿಂದ ಸಂಕೇತದಲ್ಲಿ ಹೇಳುತ್ತಾರೆ, ನೇರವಾಗಿ ಹೇಳುವುದಿಲ್ಲ. ಮಂದಹಾಸದಿಂದ ಹೇಳಿದರು. ಇತ್ತೀಚೆಗೆ ಒಂದು ವಿಶೇಷತೆ ಕಂಡುಬರುತ್ತದೆ. ಯಾವ ವಿಶೇಷತೆ? ಆಗ ಹೇಳಿದರು, ಇತ್ತೀಚೆಗೆ ಅನೇಕ ಪ್ರಕಾರದ ಹುಡುಗಾಟಿಕೆ ಬಂದು ಬಿಟ್ಟಿದೆ. ಒಬ್ಬರಲ್ಲಿ ಒಂದು ಪ್ರಕಾರದ ಹುಡುಗಾಟಿಕೆ ಇದ್ದರೆ ಇನ್ನೊಬ್ಬರಲ್ಲಿ ಇನ್ನೊಂದು ಪ್ರಕಾರದ ಹುಡುಗಾಟಿಕೆ ಇದೆ. ಆಗುತ್ತದೆ, ಮಾಡುತ್ತೇವೆ, ಇತರರು ಮಾಡುತ್ತಿದ್ದಾರೆ, ನಾವು ಕೂಡ ಮಾಡುತ್ತೇವೆ, ಹೀಗಂತೂ ಹಾಗೆ ಆಗುತ್ತದೆ, ನಡೆಯುತ್ತದೆ. ಅಸಡ್ಡೆಯ ಭಾಷೆ ಸಂಕಲ್ಪದಲ್ಲಂತೂ ಇದ್ದೇ ಇದೆ, ಆದರೆ ಮಾತಿನಲ್ಲೂ ಇದೆ. ಆದ್ದರಿಂದ ಇದಕ್ಕೆ ಯಾವ ವರ್ಷದಲ್ಲಿ ತಾವು ಯಾವುದಾದರೂ ಯುಕ್ತಿಯನ್ನು ಮಕ್ಕಳಿಗೆ ಹೇಳಿಕೊಡಿ ಎಂದು ಬಾಬ್ದಾದರವರು ಹೇಳಿದರು. ತಮಗೆಲ್ಲರಿಗೂ ಗೊತ್ತೇ ಇದೆ, ಜಗದಂಬೆ ಮಾತೆಯ ಒಂದು ಧಾರಣೆಯ ಸ್ಲೋಗನ್ ಇದೆ, ನೆನಪಿದೆಯೇ? ಯಾರಿಗೆ ನೆನಪಿದೆ? ಹುಕುಮಿ ಹುಕುಂ ಚಲಾ ರಹ, ಮಹಾರಾಜರ ಆಜ್ಞೆ ನಡೆಸುತ್ತಿದ್ದಾರೆ. ಆಗ ಜಗದಂಬೆ ಹೇಳಿದರು, ಎಲ್ಲರೂ ಈ ಧಾರಣೆಯನ್ನು ಮಾಡಿಕೊಂಡರೆ ನಮ್ಮನ್ನು ಬಾಬ್ದಾದರವರು ನಡೆಸುತ್ತಿದ್ದಾರೆ. ಅವರ ಆಜ್ಞೆಯಂತೆ ನಾವು ಪ್ರತಿಯೊಂದು ಹೆಜ್ಜೆಯನ್ನು ಇಡುತ್ತಿದ್ದೇವೆ. ನಮ್ಮನ್ನು ನಡೆಸುವವರು ಡೈರೆಕ್ಟ್ ತಂದೆಯಾಗಿದ್ದಾರೆ ಎಂಬ ಸ್ಮೃತಿ ಇದ್ದರೆ ದೃಷ್ಟಿ ಇನ್ನೆಲ್ಲೂ ಹೋಗುತ್ತದೆ. ನಡೆಯುವವರ ದೃಷ್ಟಿ ನಡೆಸುವವರ ಮೇಲೆಯೇ ಇರುತ್ತದೆ, ಬೇರೆ ಕಡೆ ಅಲ್ಲ. ಆದ್ದರಿಂದ ಈ ಮಾಡಿಸುವವರು ಕರಾವನ್ ಹಾರ್ ನಮ್ಮನ್ನು ನಿಮಿತ್ತ ಮಾಡಿಕೊಂಡು ಮಾಡಿಸುತ್ತಿದ್ದಾರೆ, ನಡೆಸುತ್ತಿದ್ದಾರೆ. ಮಾಡಿಸುವವರ ಜವಾಬ್ದಾರಿಯಾಗಿದೆ. ಆಗ ಸೇವೆಯ ವಿಷಯದಲ್ಲಿ ತಲೆಭಾರ ಆಗುತ್ತದೆಯಲ್ಲವೇ? ಅದು ಆತ್ಮಿಕ ಗುಲಾಬಿಯಂತೆ ಸದಾ ಹಗೂರವಾಗುತ್ತದೆ. ಏನು ಮಾಡಬೇಕೆಂದು ಅರ್ಥವಾಯಿತೆ? ಅಖಂಡ ಮಹಾದಾನಿ. ಒಳ್ಳೆಯದು. ಹೊಸ ವರ್ಷವನ್ನು ಆಚರಿಸಲು ಎಲ್ಲರೂ ಓಡೋಡಿ ಬಂದು ತಲುಪಿದ್ದೀರಿ, ಒಳ್ಳೆಯದು. ಹೌಸ್ಫುಲ್ ಆಗಿದೆ. ಒಳ್ಳೆಯ ನೀರು ಸಿಕ್ಕಿತ್ತಲ್ಲವೇ? ನೀರು ಸಿಕ್ಕಿದೆ. ಆದರೂ ಕೂಡ ನೀರಿಗಾಗಿ ಪರಿಶ್ರಮಿಸುತ್ತಿರುವವರಿಗೆ ಅಭಿನಂದನೆಗಳು.
ಇಷ್ಟೊಂದು 1000 ಜನರಿಗೆ ನೀರನ್ನು ಒದಗಿಸುವುದು 4-6 ಬಕೆಟ್ ನೀರು ಕೊಟ್ಟಂತೆ ಎಲ್ಲ ಅಲ್ಲವೇ? ನಾಳೆಯಿಂದ ಜಾತ್ರೆಯಿಂದ ಆಗುತ್ತದೆ, ಎಲ್ಲರೂ ಆರಾಮವಾಗಿರಿ. ಒಂದು ಸಣ್ಣ ಬಿರುಗಾಳಿಯ ಪೇಪರ್ ತೆಗೆದುಕೊಂಡು ಬರುತ್ತದೆ. ಸ್ವಲ್ಪ ಗಾಳಿ ಇತ್ತು. ಎಲ್ಲರೂ ಸುರಕ್ಷಿತವಾಗಿದ್ದೀರಾ? ಪಾಂಡವರು ಸುರಕ್ಷಿತವಾಗಿದ್ದರೆ ಒಳ್ಳೆಯದು. ಕುಂಭಮೇಳಕ್ಕಿಂತ ಉತ್ತಮವಾಗಿದೆ ಅಲ್ಲವೇ? ಸರಿ. ತಮಗೆ 3 ಅಡಿ ಭೂಮಿ ಸಿಕ್ಕಿದೆ ಅಲ್ಲವೇ? ಮಂಚ ಸಿಗಲಿಲ್ಲ, ಆದರೆ 3 ಅಡಿ ಪೃಥ್ವಿ ಸಿಕ್ಕಿತು ಅಲ್ಲವೇ? ಹಾಗಾಗಿ ಹೊಸ ವರ್ಷದಲ್ಲಿ ಎಲ್ಲಾ ಕಡೆಯ ಮಕ್ಕಳು, ಹೊರದೇಶ ಹಾಗೂ ದೇಶದ ಸುತ್ತಮುತ್ತಲಿನ ಮಕ್ಕಳು ಹೊಸ ವರ್ಷದ ಆಚರಣೆಗಳನ್ನು ತಮ್ಮ ಬುದ್ಧಿಯ ಶಕ್ತಿಯ ಮೂಲಕ ವೀಕ್ಷಿಸುತ್ತಿದ್ದಾರೆ ಮತ್ತು ಕಿವಿಯಿಂದ ಕೇಳುತ್ತಿದ್ದಾರೆ. ಮಧುಬನದಲ್ಲೂ ನೋಡುತ್ತಿದ್ದೇವೆ. ಮಧುಬನದ ಜನರು ಯಜ್ಞರಕ್ಷಕರಾಗುವ ಮೂಲಕ ತಮ್ಮ ಸೇವೆಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ತುಂಬಾ ಒಳ್ಳೆಯದು. ಬಾಬ್ದಾದರವರು ದೇಶ ವಿದೇಶದವರ ಜೊತೆಗೆ ಸೇವೆಗೆ ನಿಮಿತ್ತರಾಗಿರುವ ಮಧುಬನದ ನಿವಾಸಿಗಳನ್ನು ಅಭಿನಂದಿಸುತ್ತಿದ್ದಾರೆ. ಸರಿ, ಉಳಿದಂತೆ ಬಹಳ ಕಾರ್ಡ್ಸ್ ಬಂದಿವೆ. ತಾವುಗಳು ನೋಡುತ್ತಿದ್ದೀರಿ, ಬಹಳ ಕಾರ್ಡ್ಗಳು ಬಂದಿವೆ. ಕಾರ್ಡ್ಗಳು ಏನು ದೊಡ್ಡ ವಿಷಯವಲ್ಲ, ಆದರೆ ಅದರಲ್ಲಿ ಹೃದಯದ ಪ್ರೀತಿ ಅಡಗಿದೆ. ಹಾಗಾಗಿ ಬಾಬ್ದಾದರವರು ಕಾರ್ಡ್ ಅನ್ನು ಡೆಕೋರೇಷನ್ ನೋಡುವುದಿಲ್ಲ, ಆದರೆ ಅಷ್ಟು ಅಮೂಲ್ಯವಾದ ಹೃದಯದ ಸ್ನೇಹ ತುಂಬಿದೆ. ಎಲ್ಲರೂ ತಮ್ಮ ತಮ್ಮ ಹೃದಯದ ಸ್ನೇಹ ಪ್ರೀತಿ ಕಳುಹಿಸಿದ್ದಾರೆ. ಅಂತಹ ಸ್ನೇಹಿ ಆತ್ಮಗಳಿಗೆ ವಿಶೇಷವಾಗಿ ಪ್ರತಿಯೊಬ್ಬರ ಹೆಸರನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲವೇ? ಆದರೆ ಬಾಬ್ದಾದರವರು ಕಾರ್ಡುಗಳ ಬದಲಾಗಿ ಅಂತಹ ಮಕ್ಕಳಿಗೆ ಸ್ನೇಹ ತುಂಬಿದ ರಿಗಾರ್ಡ್ ಕೊಡುತ್ತಿದ್ದಾರೆ. ನೆನಪಿನ ಪತ್ರಗಳು, ಟೆಲಿಫೋನ್, ಕಂಪ್ಯೂಟರ್, ಇಮೇಲ್, ಈ ಎಲ್ಲಾ ಸಾಧನಗಳಿಂದ ಮೊದಲು ಸಂಕಲ್ಪದ ಮೂಲಕವೇ ಬಾಬ್ದಾದರವರಿಗೆ ತಲುಪಿಬಿಟ್ಟಿದೆ. ಅದರ ನಂತರ ತಮ್ಮ ಕಂಪ್ಯೂಟರ್ ಮತ್ತು ಇಮೇಲ್ನಲ್ಲಿ ಬರುತ್ತವೆ. ಮಕ್ಕಳ ಸ್ನೇಹ ಬಾಬ್ದಾದರವರಿಗೆ ಪ್ರತಿ ಸಮಯ ತಲುಪುತ್ತಲೇ ಇರುತ್ತದೆ. ಆದರೆ ಇಂದು ವಿಶೇಷವಾಗಿ ಅನೇಕರು ಹೊಸ ವರ್ಷಕ್ಕಾಗಿ ಯೋಜನೆಗಳನ್ನು ಬರೆದಿದ್ದಾರೆ, ಪ್ರತಿಜ್ಞೆಗಳನ್ನು ಮಾಡಿದ್ದಾರೆ. ಆಗಿ ಹೋಗುವುದನ್ನು ಮರೆತು ಮುಂದುವರಿಯುವ ಸಾಹಸವನ್ನು ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಎಲ್ಲ ಮಕ್ಕಳಿಗೆ ಬಾಬ್ದಾದರವರು ಹೇಳುತ್ತಿದ್ದಾರೆ, ಬಹಳ ಬಹಳ ಶಬಾಸ್ ಮಕ್ಕಳೇ, ಶಬಾಸ್. ತಮಗೆಲ್ಲರಿಗೂ ಸಂತೋಷವಾಗುತ್ತಿದೆ ಅಲ್ಲವೇ? ಆದ್ದರಿಂದ ಅವರಿಗೂ ಸಂತೋಷವಾಗುತ್ತಿದೆ. ಈಗ ಬಾಬ್ದಾದರವರ ಹೃದಯದ ಹಾರೈಕೆಯಾಗಿದೆ, ದಾನಿ ಪ್ರತಿಯೊಂದು ಮಗುವು ದಾತ ಆಗಿರಲಿ. ಬೇಡಬೇಡಿ, ಇದು ಸಿಗಬೇಕು, ಇದು ಆಗಬೇಕು, ಇದನ್ನು ಮಾಡಬೇಕು. ಕೊಡುವವರಾಗಿ ಪರಸ್ಪರ ಮುಂದುವರಿಸುವಲ್ಲಿ ಮುಕ್ತ ಹೃದಯದಿಂದಿರಿ. ನಮಗೆ ಹಿರಿಯರ ಪಾತ್ರ ಬೇಕು ಎಂದು ಕಿರಿಯರಿಗೆ ಕೇಳುತ್ತಾರೆ ಮತ್ತು ತಂದೆ ಹಿರಿಯರಿಗೆ ಬಗ್ಗೆ ಗೌರವವಿದ್ದರೆ ಅವರು ಪ್ರೀತಿಯನ್ನು ಪಡೆಯುತ್ತಾರೆ ಎಂದು ಹೇಳುತ್ತಾರೆ. ತಮಗೆಲ್ಲರಿಗೂ ಸಂತೋಷವಾಗುತ್ತಿದೆ ಅಲ್ಲವೇ? ಗೌರವವನ್ನು ಕೊಡುವುದೇ ಗೌರವವನ್ನು ಪಡೆದುಕೊಳ್ಳುವುದಾಗಿದೆ. ಗೌರವ ಹಾಗೆಯೇ ಸಿಗುವುದಿಲ್ಲ, ಕೊಡುವುದೇ ತೆಗೆದುಕೊಳ್ಳುವುದಾಗಿದೆ. ತಮ್ಮ ಜಡಚಿತ್ರಗಳು ಕೊಡುತ್ತವೆ. ದೇವತೆಯ ಅರ್ಥವೇ ಆಗಿದೆ ಕೊಡುವವರು, ದೇವಿಯ ಅರ್ಥವೇ ಆಗಿದೆ ಕೊಡುವವಳು. ಆದ್ದರಿಂದ ತಾವು ಚೈತನ್ಯ ದೇವಿ ದೇವತೆಗಳು ದಾತ ಆಗಿ ದಾನ ಮಾಡಿರಿ. ಎಲ್ಲರೂ ಕೊಡುವ ದೇವತೆಗಳಾದರೆ ತೆಗೆದುಕೊಳ್ಳುವವರು ಸಮಾಪ್ತಿಯಾಗಿ ಬಿಡುತ್ತಾರಲ್ಲವೇ? ಅನಂತರ 4 ದಿಕ್ಕುಗಳಲ್ಲಿ ಸಂತುಷ್ಟತೆಯ ಆತ್ಮಿಕ ಗುಲಾಬಿಯ ಪರಿಮಳ ಹರಡುತ್ತದೆ, ಕೇಳಿದಿರಾ? ಹಾಗಾದರೆ ಹೊಸ ವರ್ಷದಲ್ಲಿ ಹಳೆಯ ಭಾಷೆಯನ್ನು ಮಾತನಾಡಬೇಡಿ. ಹಿತವಲ್ಲದ ಹಳೆಯ ಭಾಷೆಯನ್ನು ಕೆಲವರು ಮಾತನಾಡುತ್ತಾರಲ್ಲವೇ? ಆ ಹಳೆಯ ಮಾತು, ಹಳೆಯ ನಡತೆ, ಹಳೆಯ ಯಾವುದೇ ಅಭ್ಯಾಸದಿಂದ ಬಾಧ್ಯರಾಗಬೇಡಿ. ಪ್ರತಿ ಮಾತಿನಲ್ಲೂ ಇಂದು ಹೊಸದಾಗಿದೆಯೇ ಎಂದು ಕೇಳಿಕೊಳ್ಳಿ. ಏನನ್ನು ಹೊಸದಾಗಿ ಮಾಡಿದಿರಿ? ಮಾತ್ರ 21ನೇ ಶತಮಾನವನ್ನು ಆಚರಿಸುವುದರಲ್ಲ, 21 ಜನ್ಮಗಳ ಸಂಪೂರ್ಣ ಅಧಿಕಾರವನ್ನು 21ನೆಯ ಶತಮಾನದಲ್ಲಿ ಪಡೆಯಲೇಬೇಕಲ್ಲವೇ? ಒಳ್ಳೆಯದು. ಎಲ್ಲ ಕಡೆಯ ನವಯುಗದ ಶ್ರೇಷ್ಠ ಅಧಿಕಾರಿ ಆತ್ಮಗಳಿಗೆ, ಎಲ್ಲ ಮಕ್ಕಳಿಗೆ, 1 ಹೆಜ್ಜೆಯಲ್ಲಿ ಪದುಮದಷ್ಟು ಜಮಾ ಮಾಡಿಕೊಳ್ಳುವಂತಹ ಆತ್ಮಗಳಿಗೆ
ಸದಾ ತಮ್ಮನ್ನು ಬ್ರಹ್ಮ ತಂದೆಯ ಸಮಾನ ಸರ್ವರ ಮುಂದೆ ಸ್ಯಾಂಪಲ್ ಆಗಿ ಸಿಂಪಲ್ ಆಗಿರುವಂತ ಆತ್ಮಗಳಿಗೆ ಸದಾ ತಮ್ಮ ಜೀವನದಲ್ಲಿ ಗುಣಗಳ ಪ್ರತ್ಯಕ್ಷತೆಯಿಂದ ಇತರರನ್ನು ಗುಣವಂತರನ್ನಾಗಿ ಮಾಡುವವರಿಗೆ ಸದಾ ಅಖಂಡ ಮಹಾದಾನಿಗಳಿಗೆ ಮಹಾ ಸಹಯೋಗಿ ಆತ್ಮಗಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಈ ಸಮಯವು ಹಳೆಯ ಮತ್ತು ಹೊಸ ವರ್ಷಗಳ ಸಂಗಮವಾಗಿದೆ. ಸಂಗಮ ಸಮಯ ಎಂದರೆ ಹಳೆಯದು ಮುಗಿಯಿತು, ಹೊಸದು ಪ್ರಾರಂಭವಾಯಿತು. ಬೇಹದ್ದಿನ ಸಂಗಮ ಯುಗದಲ್ಲಿ ನೀವೆಲ್ಲರೂ ಬ್ರಾಹ್ಮಣ ಆತ್ಮಗಳು ಹೇಗೆ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಿದ್ದೀರಿ, ಅದೇ ರೀತಿಯಲ್ಲಿ ಇಂದು ಹಳೆಯ ಮತ್ತು ಹೊಸ ವರ್ಷದ ಸಂಗಮದಲ್ಲಿ ನೀವು ಸ್ವಯಂ ಪರಿವರ್ತನೆಯ ಬಲವಾದ ಸಂಕಲ್ಪವನ್ನು ಮಾಡಿದ್ದೀರಿ ಮತ್ತು ಮಾಡಲೇಬೇಕು. ಹೇಳಿದ ಹಾಗೆ ಪ್ರತಿ ಕ್ಷಣ ಅಟಲ ಅಖಂಡ ಮಹಾದಾನಿ ಆಗಬೇಕು. ದಾತನ ಮಕ್ಕಳು ಮಾಸ್ಟರ್ ದಾತ ಆಗಬೇಕು. ಹಳೆಯ ವರ್ಷದ ವಿದಾಯದ ಜೊತೆಗೆ ಹಳೆಯ ಜಗತ್ತಿನ ಬಾಂಧವ್ಯ ಮತ್ತು ಹಳೆಯ ಸಂಸ್ಕಾರಗಳಿಗೂ ವಿದಾಯ ಕೊಡಬೇಕು. ಹೊಸ ಶ್ರೇಷ್ಠ ಸಂಸ್ಕಾರಗಳಿಗೆ ಆಹ್ವಾನ ಕೊಡಬೇಕು. ಎಲ್ಲರಿಗೂ ಶತಕೋಟಿ ಭಾರಿ ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ವರದಾನ: ಪ್ರಾಪ್ತಿ ಸ್ವರೂಪರಾಗಿ ಏಕೆ, ಏನು ಎನ್ನುವ ಪ್ರಶ್ನೆಗಳಿಂದ ಪಾರಾಗಿರುವಂತಹ ಸದಾ ಪ್ರಸನ್ನ ಚಿತ್ತ ಭವ. ಯಾರು ಪ್ರಾಪ್ತಿ ಸ್ವರೂಪ ಸಂಪನ್ನ ಆತ್ಮಗಳಿದ್ದಾರೆ ಅವರಿಗೆ ಎಂದೂ ಯಾವುದೇ ಮಾತಿನಲ್ಲಿ ಪ್ರಶ್ನೆ ಉತ್ಪನ್ನವಾಗುವುದಿಲ್ಲ. ಅವರ ಚೆಹರೆ ಮತ್ತು ಚಲನೆಯಲ್ಲಿ ಪ್ರಸನ್ನತೆಯ ವ್ಯಕ್ತಿತ್ವ ಕಂಡುಬರುತ್ತವೆ. ಇದಕ್ಕೆ ಸಂತುಷ್ಟತೆ ಎಂದು ಹೇಳಲಾಗುತ್ತದೆ. ಪ್ರಸನ್ನತೆ ಒಂದು ವೇಳೆ ಕಡಿಮೆಯಾದರೆ ಅದರ ಕಾರಣ ಪ್ರಾಪ್ತಿ ಕಡಿಮೆ ಮತ್ತು ಪ್ರಾಪ್ತಿ ಕಡಿಮೆಯ ಕಾರಣ ಏನಾದರೂ ಒಂದು ಇಚ್ಛೆ, ಬಹಳ ಸೂಕ್ಷ್ಮ ಇಚ್ಛೆಗಳು ಅಪ್ರಾಪ್ತಿಯ ಕಡೆಗೆ ಸೆಳೆಯುತ್ತದೆ. ಆದ್ದರಿಂದ ಅಲ್ಪಕಾಲದ ಇಚ್ಛೆಗಳನ್ನು ಬಿಟ್ಟು ಪ್ರಾಪ್ತಿ ಸ್ವರೂಪರಾಗಿ ಆಗ ಸದಾ ಪ್ರಸನ್ನ ಚಿತ್ತರಾಗುವಿರಿ. ಸ್ಲೋಗನ್: ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿದ್ದಾಗ ಮಾಯೆಯ ಆಕರ್ಷಣೆ ಸಮಾಪ್ತಿಯಾಗಿ ಬಿಡುತ್ತದೆ. ಓಂ ಶಾಂತಿ.